ಈ ಆಸ್ಪತ್ರೆಯನ್ನು ಉನ್ನತೀಕರಿಸಬೇಕು, ವಿಭಾಗ ಮಟ್ಟದ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳುವುದನ್ನು ಕಳೆದ ಸದನದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ, ಈ ಆಸ್ಪತ್ರೆಯನ್ನು ಸುಮಾರು 7 ಜಿಲ್ಲೆಗಳಿಗೆ ಕ್ಯಾಟರ್ ಮಾಡತಕ್ಕಂಥ ಆಸ್ಪತ್ರೆ, ಈ ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡಿ ರೀಜನಲ್ ಆಸ್ಪತ್ರೆಯಾಗಿ ಘೋಷಣೆ ಮಾಡ್ತೇವೆ ಅಂತೇಳಿ ಕಳೆದ ಬಾರಿ ದಿನೇಶ್ ಗುಂಡೂರಾಯರು ಆರೋಗ್ಯ ಸಚಿವರಾಗುವ ಹೇಳಿದರು. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಈಗ ಸುಮಾರು ಈ ಆಸ್ಪತ್ರೆ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ, ಬೆಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಿಂದೆ 500-600 ಮಂದಿ ಬೆಡ್ಗಳಿರುವಾಗ ಇದ್ದಂಥ ಆಸ್ಪತ್ರೆಯ ಸಿಬ್ಬಂದಿಗಳು ಅದೇ ಮಾಪನದಲ್ಲಿ ಇದ್ದಾರೆ. ಎಒ ಇಲ್ಲ, ಅಲ್ಲಿ ಫೈನಾನ್ಸ್ ಆಫೀಸರ್ ಇಲ್ಲ, ಅಲ್ಲಿ ಬೇಕಾದಂಥ ಉನ್ನತ ಅಧಿಕಾರಿಗಳು ಬರ್ತಾ ಇಲ್ಲ. ಒಂದು ವೇಳೆ ಈ ಆಸ್ಪತ್ರೆಯನ್ನು ನೀವು ಉನ್ನತೀಕರಣ ಮಾಡಿದರೆ ಇಲ್ಲಿಗೆ ಬೇಕಾದಂಥ ಫೈನಾನ್ಸ್ ಆಫೀಸರ್ ಬರ್ತಾರೆ ಮತ್ತು KS ಆಫೀಸರ್ಗಳು ಬರ್ತಾರೆ. ಅದೇ ಇವರ ಏನು ಆ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನನ್ನ ವಿನಂತಿ ಇದೆ, ಇದನ್ನು ಉನ್ನತೀಕರಿಸಬೇಕು. ಮತ್ತೆ ಈ 7 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ ನನ್ನ ಬೇಡಿಕೆ ತಮ್ಮಲ್ಲಿದೆ. ಅದೇ ರೀತಿ OP ಬ್ಲಾಕ್ ಅನ್ನು 70 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ, ಇನ್ನೂ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಇದನ್ನು ಕೂಡ ಕೂಡಲೇ ಕಾಮಗಾರಿಯನ್ನ ಮಾಡುವಾಗಿರಬೇಕು. ಅದೇ ರೀತಿ ಎಂಪ್ಲಾಯೀಸ್ಗಳ ಬಗ್ಗೆ ತಾವು ಲೀಸ್ಟ್ ಕೊಟ್ಟಿದ್ದೀರಿ. 617ರಲ್ಲಿ ಬರೀ 228 ಹುದ್ದೆಗಳು ಮಾತ್ರ ಖಾಲಿ ಇದ್ದಾವೆ. 617ರಲ್ಲಿ 228 ಹುದ್ದೆಗಳು ಖಾಲಿ ಇದ್ರೆ ಅದನ್ನು ನೀವು ಯಾವಾಗ ಭರ್ತಿ ಮಾಡ್ತೀರಿ? ಮತ್ತು ಈ ಹುದ್ದೆ ಭರ್ತಿ ಮಾಡೋದು ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ KMC ಅವರು ಈಗ MOE ಜೊತೆ ನಡೆಸಿಕೊಂಡು ಹೋಗ್ತಾರೆ. ಆದರೆ ಸರ್ಕಾರದ ಅಧಿಕಾರಿಗಳು ಇಲ್ಲದೆ ಅಲ್ಲಿ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗಿದೆ. ಅದು ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇರ್ಬೋದು, ಸರ್ಟಿಫಿಕೇಟ್ ಕೊಡುವುದಿರ್ಬೋದು, ಇದರಲ್ಲಿ ಕೂಡ ತೊಂದರೆ ಆಗಿದೆ. ಹಾಗಾಗಿ ತಾವು ಈ ಬಗ್ಗೆ ಬಹಳ ಪಾಸಿಟಿವ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿ ಕಲೆ, ಬಹುಶಃ ಮಂಗಳೂರಿನಲ್ಲಿರುವಂತಹ ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆ ಬಹುಶಃ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಇವತ್ತು ಆಸ್ಪತ್ರೆ. ಸುಮಾರು 905 ಇವತ್ತು ಹಾಸಿಗೆಲ್ಲುವಂತಹ ಇವತ್ತು ಆಸ್ಪತ್ರೆಯಲ್ಲಿ ಯಾವಾಗ ಕೂಡ ಫುಲ್ಲೆ. ಯಾಕಂದ್ರೆ ಈಗಾಗಲೇ ಹೇಳಿದ ಹಾಗೆ 7 ಜಿಲ್ಲೆಗಳಿಂದ ಅಲ್ಲಿಗೆ ಇವತ್ತು ಬರ್ತಾ ಇದ್ದಾರೆ. ನಮ್ಗೇನಾಗಿದೆ, ಉತ್ತಮವಾದ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಉತ್ತಮವಾದ ಅಭಿವೃದ್ಧಿ ಮಾಡುವ ಕೆಲಸ ಮಾಡುವಾಗ ಅಧಿಕಾರಿಗಳು, ಡಾಕ್ಟರ್ಗಳು ಪೇಷಂಟ್ಗಳು ಜಾಸ್ತಿ ಬರ್ತದೆ. ಪೇಷಂಟ್ಗಳು ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ನಮಗೆ ಡಿಮಾಂಡ್ ಜಾಸ್ತಿ ಆಗಿ ವ್ಯವಸ್ಥೆ ಕಡಿಮೆ ಆಗುವಂಥ ವಿಚಾರ ಕೂಡ ತುಂಬ ಗಮನಕ್ಕೆ ಬಂದ ಕಾರಣ ನಾವು ಈಗಾಗಲೇ ಹೇಳಿದ್ದೇವೆ, ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಚಿಕ್ಕಮಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಗೌರ್ಮೆಂಟ್. ಈ ಎಲ್ಲರೂ ಇಲ್ಲಿ ಬರ್ತಾರೆ. ಅದಕ್ಕೆ ಯಾಕೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ? ಅಲ್ಲಿ ಯಾಕೆ ಅಲ್ಲಿ ವೈದ್ಯರಿಗೆ ಸರ್ವಿಸ್ ಕೊಡುವುದಿಲ್ಲ ಆ ಮೆಡಿಕಲ್ ಕಾಲೇಜಿನಲ್ಲಿ? ಅದಕ್ಕಾಗಿ ಕಾರಣ ಕೊಟ್ಟೆ ಇಲ್ಲಿ ಆದಷ್ಟು ಕಡಿಮೆ ಬರುವಂತ ವ್ಯವಸ್ಥೆ ಇವತ್ತು ಮಾಡಬೇಕಂತ ಹೇಳಿ ನಾವೊಂದು ಸೂಚನೆ SOPಯನ್ನು ಕೂಡ ಎಲ್ಲ ಮೆಡಿಕಲ್ ಕಾಲೇಜಿಗೆ ಮುಂದಿನ ದಿವಸ ನಾವು ಕೊಡ್ತೇವೆ. ಐವನವರು ಇವತ್ತು ಹೇಳಿದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿಯಾದರೂ ಕೂಡ ಹೈಯೆಸ್ಟ್ ICU 115 ಬೆಡ್ಗಳ ICU ಎಲ್ಲಿಯಾದ್ರೂ ಇದ್ರೆ ಅದು ವೆಲ್ಲಾಕ್ ಅಲ್ಲಿ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಬರೀ 70 ಇದೆ. ಅಷ್ಟು ICU ಇದ್ರೂ ಕೂಡ ಇವತ್ತು ಫುಲ್ ಆಗಿದೆ. ಅದನ್ನು ಬಹುಶಃ ಈಗಾಗಲೇ ಏನು ಇವತ್ತು ಬಹುಶಃ ನಮ್ಮ ಸಿಬ್ಬಂದಿ ವರ್ಗ ಇದೆ, ನಾವು ಇವತ್ತು MOE KMC MOE ಇದ್ದ ಕಾರಣ 30-40 ವರ್ಷಗಳಿಂದ MOE ಇದ್ದ ಕಾರಣ ಯಾವ ವೈದ್ಯರು ಮತ್ತು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಹೆಚ್ಚಿನದೊಂದು ಅವ್ರು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆದರೆ ಸರ್ಕಾರಿ ಮುಖಾಂತರ ಪೋಸ್ಟ್ ಫಿಲ್ ಮಾಡಬೇಕಂತ ಬೇಡಿಕೆ ಏನಿದೆಯಾ ಅದು ಮುಂದಿನ ನಮ್ಮ ನೇಮಕಾತಿ ಆಗುವಂತ ಪರಿಶೀಲನೆಗೆ ನಾವು ತೆಗೊಳ್ತಾ ಇರ್ತೇವೆ. ಅದರ ಜೊತೆಯಲ್ಲಿ 70 ಕೋಟಿ ರೂಪಾಯಿ ಅಲ್ಲ, ಅದಕ್ಕೆ 100 ಕೋಟಿ ರೂಪಾಯಿ ಯೋಜನೆ ಯಾವತ್ತು ಪ್ಲಾನ್ ಮಾಡಿದ್ರು. ಅದು 70 ಕೋಟಿ ಸರ್ಕಾರ ಕೊಡ್ತದೆ, 30 ಕೋಟಿ ಯಾರು MOE ಮಾಡಿದ್ದಾರೆ ಆಸ್ಪತ್ರೆಯವರು ಅವರು ಅದಕ್ಕೆ ಖರ್ಚು ಮಾಡಬೇಕಂತ ಹೇಳಿದ್ದೇವೆ. ಅದಕ್ಕೆ 3 ಹಂತದಲ್ಲಿ ಆ ಹೊಸ ಬಿಲ್ ಅದಕ್ಕಾಗಿ ಕೂಡ ಪ್ಲಾನ್ ಹಾಕಿಕೊಂಡು ಆದಷ್ಟು ಶೀಘ್ರದಲ್ಲೇ ಅಲ್ಲಿ ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ. ಮತ್ತು ರೀಜನಲ್ ಆಸ್ಪತ್ರೆಯಾಗಿ ಏನೆಲ್ಲ ವ್ಯವಸ್ಥೆ ಮಾಡಬೇಕಾ ಮಾಡಿಕೊಂಡು ಬೇರೆ ಕೂಡ ಅಗತ್ಯವಿಲ್ಲ ಕೇಸ್ಗಳನ್ನೇ ಕಳಿಸಬೇಕು, ಅಗತ್ಯ ಇಲ್ಲದಂತ ಕೇಸ್ ಕೂಡ ಅಲ್ಲಿಗೆ ಬರುವಂಥದ್ದು. ಆದ ಕಾರಣ ಏನು ನಮ್ಮ ಮಿತ್ರ ಐವನ್ ಅವರು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಅವ್ರ ಬೇಡಿಕೆಯನ್ನು ನಾವು ಈಡೇರಿಸ್ತೇವೆ.